ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿದ್ದು ಇತ್ತೀಚೆಗೆ ನಿಧನ ಹೊಂದಿದ ಎಂ ದೇವದಾಸ್ ರವರಿಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಸಮಿತಿಯ ವತಿಯಿಂದ ನುಡಿನಮನ ಕಾರ್ಯಕ್ರಮವು ನಡೆಯಿತು. ಗಣ್ಯರು ಎಂ ದೇವದಾಸ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ಮಾಜಿ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹೋರಾಟಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತಾರ್ಕಿಕ ಅಂತ್ಯದವರೆಗೆ ಹೋರಾಡಿದಂತಹ ಹಿರಿಯ ವ್ಯಕ್ತಿ ಅಗಲಿರುವುದು ನೋವುಂಟು ಮಾಡಿದೆ. ಅವರು ಹಲವಾರು ಯುವಕರಿಗೆ ಸ್ಫೂರ್ತಿಯಾಗಿದ್ರು ಎಂದರು. ನಮಗೆ ಬೇರೆ ಜಾಗ ಬೇಡ, ಇದೇ ಜಾಗದಲ್ಲಿ ಆಗಬೇಕು ಅನ್ನೋದು ಅವರೊಂದು ಒತ್ತಡ, ಇದೇ ಜಾಗದಲ್ಲಿ ಆಗಬೇಕು. ಆ ಕಾರಣಕ್ಕಾಗಿ ಸ್ವಲ್ಪ ದಿವಸ ಇದು ಹಿಂದಕ್ಕೆ ಹೋಯಿತು ಅಂತ ಹೇಳ್ತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರೋದು. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ, ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ, ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ನನಗೆ ಒಂದು ವಿಶ್ವಾಸ ಇತ್ತು, ಏನಾದರೂ ಒಂದು ಇದಕ್ಕೆ ರೂಪವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಕ್ಕಂಥ ನನ್ನ ಏನೋ ತೀರ್ಮಾನ ನನ್ನ ಮನಸ್ಸಲ್ಲಿ ಬಂತು. ನಾನು ಕಾನೂನಿನ ತಜ್ಞರಲ್ಲಿ ಕೇಳಿದಾಗ ಏನು ದೊಡ್ಡ ವಿಷಯ ಏನಿಲ್ಲ ಸರ್, ಇದನ್ನು ಕ್ಯಾಬಿನೆಟ್ಲಿ ಇಟ್ಟು ಇದಕ್ಕೆ ಒಂದು ಅನುಮತಿ ಕೊಟ್ಟರೆ ಸಾಕು ಅಂತ. ದಲಿತ ಸಂಘರ್ಷ ಸಮಿತಿ ಸ್ಥಾಪಕ ಸದಸ್ಯರಾದ ಶ್ರೀಧರ್ ಕಲಿವೀರ್ ಅವರು ಮಾತನಾಡಿ, ದೇವದಾಸ್ ಅವರು ಅಗಲಿದ್ದರೂ ಕೂಡ ಅವರ ಹೋರಾಟ ಜೀವಂತವಾಗಿದೆ. ಅವರ ಶರೀರ ಇಲ್ಲದಿದ್ದರೂ ಅಶರೀರವಾಣಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಪ್ರಜ್ವಲಿಸುತ್ತಿದೆ ಎಂದರು. ಮೂಲ ನಿವಾಸಿಗಳೇನಿದ್ದೀವಿ, ಮೌರ್ಯ ಸಾಮ್ರಾಜ್ಯದವರು, ನಮ್ಮೆಲ್ಲರ ಗುರಿ ಕಳೆದು ಹೋದ ಭಾರತ ದೇಶವನ್ನು ನಮ್ಮ ಕೈಗೆ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಗ್ರಹಿಸುವಂಥ ಸ್ವತಂತ್ರ ರಾಜಕೀಯ ಅಧಿಕಾರವನ್ನು ಹಿಡಿಯುವಂಥ ಹೋರಾಟದ ಗುರಿ. ಅದು ಯಾವುದೇ ಬಣ ಆಗಿರಲಿ, ಅದು ಪ್ರಗತಿಪರ ಬಂಟ್ಸ್ ಆಗಿರಲಿ, ಪ್ರಗತಿಪರ ದಲಿತರಾಗಿರಲಿ, ಎಲ್ಲರದ್ದು ಗುರಿ ಭಾರತ ದೇಶವನ್ನು ಒಂದು ಮೌರ್ಯ ಸಾಮ್ರಾಜ್ಯದ ಸಮಾನತೆಯ ರಾಜ್ಯವನ್ನಾಗಿ ಮತ್ತು ಪುನಃ ಪರಿವರ್ತಿಸುವಂಥದ್ದು. ಆ ನಿಟ್ಟಿನಲ್ಲಿ ರಾಜಕಾರಣಿಯಾಗಿ ಇವತ್ತು ರಾಹುಲ್ ಗಾಂಧಿಯವರು ನಮಗೆ ಕಾಣಿಸ್ತಾರೆ. ಸಿಪಿಐಎಂನ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಮಾತನಾಡಿ, ದಿವಂಗತ ದೇವದಾಸ್ ಅವರಿಗೆ ಜಾತ್ಯತೀತ ಚಳುವಳಿ, ರೈತರ ಚಳುವಳಿ ಎಲ್ಲರನ್ನೂ ಒಟ್ಟು ಸೇರಿಸಿ ಮುಂದುವರಿಸಬೇಕು ಎನ್ನುವ ಆಶಯವಿತ್ತು. ಅದರಂತೆ ನಾವು ಮುಂದುವರಿಯಬೇಕು ಎಂದರು. ಕೆಲಸವನ್ನ ಮಾಡ್ತಾ ಇದ್ರು. ಅದರಿಂದಾಗಿ ಮಂಗಳೂರಿನಲ್ಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಬಹಳಷ್ಟು ಮುಂದಕ್ಕೆ ಹೋಗಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ. ಅದರಲ್ಲಿ ದೇವದಾಸರವರ ಪಾತ್ರ ದೊಡ್ಡದಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕಲಿವೀರ್ ಅವರು ಬಹಳಷ್ಟು ಮಾತಾಡಿದರು ಇವತ್ತು. ಅವರು ಕಲಿವೀರನ್ನ ಹೆಸರನ್ನು ನಾನು ಈಗಲ್ಲ, 3 ದಶಕಗಳ ಹಿಂದೆ ಕೇಳ್ತಾ ಇದ್ದೆ. ಬಹುಶಃ ಶ್ರೀಧರ್ ಕಲಿವೀರ ಇರಬೇಕು ಅಂತ ನನ್ನ ಭಾವನೆ. ನಾನು ಚಳವಳಿಗೆ ಬರೋಕ್ಕಿಂತ ಮೊದಲು ಸಕಲೇಶ್ಪುರದಲ್ಲಿದ್ದೆ. ರಾಜ್ಯ ಮುಖಂಡ ಅಂದಾನಿ ಸೋಮನಹಳ್ಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡಂಥ, ಅವರಿಗೆ ಹುಡ್ತಂಥ ದೇವದಾಸ್ರವರು ವಿದ್ಯಾರ್ಥಿ ದಶೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಕೃಷ್ಣಪ್ಪನವ್ರು ಕಟ್ಟಿದಂಥ 70ರ ದಶಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಸೋಮಶೇಖರ್ ಅವರ ಮೂಲಕ ಒಪ್ಪಿಕೊಂಡು ಈ ಕರಾವಳಿ ಭಾಗದ ಪ್ರತಿ ಹಳ್ಳಿಗೂ ತಿರುಗಿ 100 ಕಾರ್ಯಕರ್ತರನ್ನು ಜೊತೆಗೂಡಿಕೊಂಡು ಸಮಿತಿಯ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅವರಿಗೆ ನಾವು ಬೆಂಬಲಿಸಬೇಕಾಗುತ್ತೆ. ಕೊನೆಗೆ ನಾವು ಮುಂದಿನ ದಿನಗಳಲ್ಲಿ ಸಮಾಜವನ್ನು, ಬಹುಜನ ಸಮಾಜವನ್ನು ಒಗ್ಗೂಡಿಸಿ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸೋದ್ರ ಮೂಲಕ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳನ್ನು ನಾವು, ನಮ್ಮ ವೆಂಕಟಗಿರಿ ಇರ್ಬೋದು, ಶ್ರೀಧರ್ ಕಲಿವೀರವರ ಮಂಡ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ, ಕೋಲಾರದ ರಾಜ್ಯ ಸಂಘಟನಾ ಸಂಚಾಲಕರಾದ ವಿ ನಾರಾಯಣಸ್ವಾಮಿ, ಗೌರಿಬಿದನೂರಿನ ರಾಜ್ಯ ಸಂಘಟನಾ ಸಂಚಾಲಕ ಎಚ್ಎಸ್ ಅನಂತಕುಮಾರ್, ಮಂಗಳೂರಿನ ಅಖಿಲ ಭಾರತ ವಿಚಾರ ವೇದಿಕೆಯ ಅಧ್ಯಕ್ಷರಾದ ಪ್ರೊಫೆಸರ್ ನರೇಂದ್ರ ನಾಯಕ್, ಸಮುದಾಯ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ವಾಸುದೇವ ಉಚ್ಚಿಲ, ದೇವದಾಸ್ ಅವರ ಪತ್ನಿ ಸುಮತಿ ದೇವದಾಸ್ ಹಾಗೂ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಾಜಯ್ಯ, ಜಿಲ್ಲಾ ಮಹಿಳಾ ಸಂಚಾಲಕಿ ಸರೋಜಿನಿ ಬಂಟ್ವಾಳ, ಜಿಲ್ಲಾ ಖಜಾಂಚಿ ನಾಗೇಶ್ ಚಿಲಿಂಬಿ, ತಾಲೂಕು ಸಂಘಟನಾ ಸಂಚಾಲಕರಾದ ರುಕ್ಕಯ್ಯ ಅಮೀನ್, ತಾಲೂಕು ಸಂಚಾಲಕರಾದ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಘು ಕೆ ಎಕ್ಕಾರು ಸ್ವಾಗತಿಸಿ, ಸದಾಶಿವ ಪಡುಬಿದ್ರಿ ಧನ್ಯವಾದ ಸಮರ್ಪಿಸಿದರು. ಕೃಷ್ಣಾನಂದ ಡಿ ಕಾರ್ಯಕ್ರಮ ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.